ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಸಿಂಪಲ್ ಟಿಪ್ಸ್ನ ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾವು ಶುಂಠಿನ ತೊಗೊಂಬರ್ತೀವಿ ಮನೆಗೆ. ಆ ಶುಂಠಿನ ಹಾಗೆ ಇಟ್ಬಿಟ್ರೆ ನಾವು ಆ ಸಿಪ್ಪೆಯೊಂದಿಗೆ ಶುಂಠಿನೇ ಕೊಳ್ತೋದಂಗೆ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ನೀವು ಒಂದು ಪ್ಲಾಸ್ಟಿಕ್ ಬಾಟಲ್ ಕ್ಯಾಪ್ನ ಎಷ್ಟು ನೀಟಾಗಿ ಯೂಸ್ ಮಾಡ್ಬೋದು ಅಂದರೆ, ಅದೇ ನಾವು ನೈಫಲ್ಲಿ ತೆಗಿಬೇಕು ಸಿಪ್ಪೆನ ಅಂದರೆ ಸ್ವಲ್ಪ ಶುಂಠಿನೂ ಕೂಡ ವೇಸ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅಂಥ ಟೈಮಲ್ಲಿ ನೀವು ಈ ರೀತಿ ಕ್ಯಾಪ್ನ ಬಳಸ್ಕೊಂಡು ನೀಟಾಗಿ ಸಿಪ್ಪೆನ ಅಷ್ಟೇ ನೀಟಾಗಿ ತುರಿದ್ಬಿಟ್ಟು ಶುಂಠಿನ ನೀವು ನೀಟಾಗಿ ತೊಳೆದಿಟ್ಟು ಫ್ರಿಜ್ಜಲ್ಲಿ ತುಂಬ ದಿನದ ಗಟ್ಲೆನೂ ಇಟ್ಕೋಬಹುದು. ನೋಡಿ ಎಷ್ಟು ನೀಟಾಗಿ ಕ್ಯಾಪಲ್ಲಿ ಈ ರೀತಿ ಬರುತ್ತೆ. ಒಂದು ಚೂರು ಶುಂಠಿ ವೇಸ್ಟೇ ಆಗಲ್ಲ. ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ಟಿಪ್ಗೆ ಹೋಗಿಬಿಡೋಣ ನಾವು. ನೋಡಿ, ನಾನು ಇದನ್ನು ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಫುಲ್ ಸಿಪ್ಪೆನ ತೆಗೆದಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ವೀಳ್ಯದೆಲೆನ ಯಾವಾಗಲೂ ಮನೆಗೆ ತರ್ತಾನೆ ಇರ್ತೀವಿ. ತುಂಬ ವೀಳ್ಯದೆಲೆ ತಂದಾಗ ಸ್ವಲ್ಪ ವೀಳ್ಯದೆಲೆ ಒಣಗೋಗೋ ಚಾನ್ಸಸ್ ತುಂಬ ಇರುತ್ತೆ. ಅಂಥ ಟೈಮಲ್ಲಿ ನಾವು ಈ ಥರ ಟಿಶ್ಯೂಸ್ ಯೂಸ್ ಮಾಡಿಕೊಂಡು ತುಂಬ ಅಂದರೆ ಒಂದು 15-20 ದಿನಗಟ್ಲೆನೂ ವೀಳ್ಯದೆಲೆನ ಇಷ್ಟೇ ಹಸಿರಾಗಿ ನೀಟಾಗಿ ನಾವು ಇಟ್ಕೋಬಹುದು. ಯಾವ ರೀತಿ ಅಂದರೆ, ಈ ಥರ ಟಿಶ್ಯೂಲಿ ನೀವು ವೀಳ್ಯದೆಲೆನ ಸುತ್ತಬಿಟ್ಟು ಒಂದು ಕವರಲ್ಲಿ ಹಾಕಿಬಿಟ್ಟು ನೀಟಾಗಿ ಅದರಲ್ಲಿ ಗಾಳಿ ಹೋಗ್ದಂಗೆ ಇಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ವೀಳ್ಯದೆಲೆ ಒಂದು ಕೂಡ ವೇಸ್ಟ್ ಆಗಲ್ಲ. ಹಾಗೆ ತೆಂಗಿನಕಾಯಿ ಕೂಡ ಒಂದು 2-3 ದಿನ ಇಟ್ಟರೆ ಬೇಗ ಹಾಳಾಗುತ್ತಲ್ಲ. ಅಂಥ ಟೈಮಲ್ಲಿ ನೀವು ತೆಂಗಿನಕಾಯಿಗೆ ಸ್ವಲ್ಪ ಎಣ್ಣೆನ ಸವರೋದ್ರಿಂದ ತುಂಬ ದಿನ ತನಕ ನಾವು ತೆಂಗಿನಕಾಯಿನ ನೀಟಾಗಿ ಇಟ್ಕೋಬಹುದು. ಓಕೆನಾ. ಈ ರೀತಿ ಎಣ್ಣೆ ಸವರ್ಬಿಟ್ಟು ನೀವು ತೆಂಗಿನಕಾಯಿನ ಫ್ರಿಜ್ಜಲ್ಲಿ ಇಡೋದಾದರೂ ಓಕೆ, ಇಲ್ಲ ಆಚೆ ಇಟ್ಟರು 2-3 ದಿನ ಏನೂ ಆಗಲ್ಲ. ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಹಾಗೆ ನೆಕ್ಸ್ಟ್ ಟಿಪ್ಗೆ ಹೋಗಿಬಿಡೋಣ. ವಿಮ್ ಜೆಲ್ ಏನಾದರೂ ಪಾತ್ರೆ ತೊಳೆಯೋಕ್ಕೆ ಸ್ವಲ್ಪನೇ ಇದೆ ಅಂದಾಗ, ತುಂಬ ವೇಸ್ಟ್ ಆಗ್ತಿದೆ ಅಂತ ಅನ್ನಿಸ್ದಾಗ, ಹಾಗೆಯೇ ಪಾತ್ರೆ ತುಂಬ ಕೊಳೆಯಾಗಿದೆ, ಎಣ್ಣೆ ಜಿಡ್ಡು ಅಥವಾ ತುಂಬ ಕಲೆಗಳು ಸೀದೋಗಿದೆ ಪಾತ್ರೆ ಅಂದಾಗ ನೀವು ಸ್ವಲ್ಪ ವಿಮ್ ಜೆಲ್ ಜೊತೆಗೆ ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಅದಕ್ಕೆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ರೆ 4 ಹನಿ 2 ಸ್ಪೂನ್ ಇರೋ ನಿಂಬೆ ವಿಮ್ ಜೆಲ್ಲು 1 ಕಪ್ಪಷ್ಟು ಮಾಡಿಕೊಂಡು ನಾವು ತುಂಬ ಪಾತ್ರೆಗಳನ್ನು ತೊಳೆಯೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನೀವು ತುಂಬಾ ಸೇವಿಂಗ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಬೆಂಕಿ ಪಟ್ಟಣ ಮ್ಯಾಚ್ ಬಾಕ್ಸು ತುಂಬ ದಿನ ಇಡೋದ್ರಿಂದ ಚಳಿಗೆ ಬೇಗನೆ ಹೋಗಿಬಿಡುತ್ತೆ. ನಿಮಗೆ ಈ ರೀತಿ ಇದು ಮಾಡಿದಾಗ ಬೆಂಕಿ ಬರಲ್ಲ. ಅಂಥ ಟೈಮಲ್ಲಿ ನೀವು ಸ್ವಲ್ಪ ಪೌಂಡ್ಸ್ನ ಹಾಕಿಬಿಟ್ಟು ಈ ರೀತಿ ನೀವು ಯೂಸ್ ಮಾಡೋದ್ರಿಂದ ಒಂದೇ ಸರಿ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಹತ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನೋಡೋಣ ನೆಕ್ಸ್ಟ್ ಟಿಪ್ಸ್ ಏನು ಅಂತ. ನೋಡಿ, ಇವಾಗಂತೂ ಚಳಿ ತುಂಬಾ ಸೊಳ್ಳೆ ಕಾಟ, ಹಾಗೆ ತುಂಬಾ ಚಳಿ ಇರೋದ್ರಿಂದ ಬೇಗ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ. ಹಾಗೆ ದೊಡ್ಡವರು ವಯಸ್ಸಾದವರು ಕೂಡ ಬೇಗನೆ ಹುಷಾರು ತಪ್ತಾರೆ. ಅಂಥ ಟೈಮಲ್ಲಿ ನೀವು ಡೈಲಿ ಊದುಗಡ್ಡಿನ ಹಚ್ಚೋ ಟೈಮಲ್ಲಿ ಅದಕ್ಕೆ ಸ್ವಲ್ಪ ವಿಕ್ಸೋ ಇಲ್ಲ ಜಂಡು ಬಾಮ್ನೋ ಹಚ್ಬಿಟ್ಟು ನೀವು ಕಡ್ಡಿ ಬೆಳಗೋದ್ರಿಂದ, ಹೆಂಗೂ ಡೈಲಿ ನೀವು ಕಡ್ಡಿ ಬೆಳಗ್ಗೆ ಇರ್ತೀರಲ್ವ, ಬೆಳಗ್ತಾ ಇರ್ತೀರ. ಅಂಥ ಟೈಮಲ್ಲಿ ಈ ರೀತಿ ನೀವು ಮಾಡೋದ್ರಿಂದ ಅದರ ಸ್ಮೆಲ್ಲಿಗೆ ಎಲ್ಲರಿಗೂ ಮೂಗು ಕಟ್ಕೊಂಡಿರೋದು ಫ್ರೀ ಆಗುತ್ತೆ. ಹಾಗೆ ಸೊಳ್ಳೆ ಕಾಟನೂ ಬೇಗ ದೂರ ಆಗುತ್ತೆ. ನೋಡಿ, ಇದಕ್ಕೆ ನಾವು ವಿಕ್ಸ ಇಲ್ಲ ಜಂಡು ಬಾಮ್ ಹಚ್ಚೋದ್ರಿಂದ ಇಷ್ಟೆಲ್ಲ ಹೊಗೆ ಬರುತ್ತೆ. ಇದು ಕೂಡ ತುಂಬ ಒಳ್ಳೆಯದು. ಹಾಗೆ ನೆಕ್ಸ್ಟ್ ಟಿಪ್ಗೆ ಹೋಗಿಬಿಡೋಣ. ಮನೇಲಿ ಕೀ ಆಗಲಿ, ಏನೇ ಒಂದು ಕೀ ಬಂಚ್, ಮನೆ ಕೀ, ಬಳೆಗಳು ಅಲ್ಲಿ ಇಲ್ಲಿ ಎಸ್ತಿರ್ತೀವಿ. ಅಂಥ ಟೈಮಲ್ಲಿ ನೀವು ಸಡನ್ನಾಗಿ ಎಲ್ಲ ಒಂದೇ ಕಡೆ ಸಿಗಬೇಕು ಅಂತ ಈ ರೀತಿ ಕೂಡ ಮಾಡ್ಬೋದು. ಒಂದು ಹ್ಯಾಂಗರ್ಗೆ ನಾನು ಹಳೆ ವೇಸ್ಟ್ ಆಗಿರೋ ಬಟ್ಟೆ ಕ್ಲಿಪ್ನ ಹಾಕ್ತಾಯಿದ್ದೀನಿ. ಎಲ್ಲರ ಮನೇಲೂ ಬಟ್ಟೆ ಕ್ಲಿಪ್ ಇದ್ದೇ ಇರುತ್ತಲ್ವ. ಇಂಥ ಬಟ್ಟೆ ಕ್ಲಿಪ್ನ ಯೂಸ್ ಮಾಡಿಕೊಂಡು ನೀವು ಎಲ್ಲ ಐಟಮ್ಸ್ನ ಒಂದೇ ಕಡೆ ಈ ರೀತಿ ಸ್ಟೋರ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಟಿಪ್ಗೆ ಹೋಗಿಬಿಡೋಣ. ನೋಡಿ, ನಾವು 2 ಫೋರ್ಕ್ ಸಹಾಯದಿಂದ ಇವಾಗ ಎಣ್ಣೆಲಿ ಏನಾದರೂ ಕರೆದಿರ್ತೀವಿ, ಇಲ್ಲಾಂದರೆ ಏನೇ ಒಂದು ನೀವು ಹೋಲ್ಡ್ ಮಾಡೋಕ್ಕೋಸ್ಕರ ನಾವು ಈ ರೀತಿ 2 ಫೋರ್ಕ್ನ ಸೇರಿಸ್ಕೊಂಡು
ಬ್ಯಾಂಡ್ ಮಾಡ್ಕೋಬೇಕು. ನಾನು ರಬ್ಬರ್ ಬ್ಯಾಂಡನ್ನ ಹಾಕ್ತಿದ್ದೀನಿ. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ. ನೀವೇನಾದರೂ ಫ್ರೈ ಮಾಡ್ತಿದ್ದೀರಾ ಅಂದರೆ ಅದನ್ನು ಉಲ್ಟಾ ಹಾಕೋಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ, ನಾನು ಎಕ್ಸಾಂಪಲ್ ಇವಾಗ ಒಂದು ಮ್ಯಾಚ್ ಬಾಕ್ಸ್ಗೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಜಸ್ಟ್ ಇದು ಎಕ್ಸಾಂಪಲ್ಗೆ ತೋರಿಸ್ತಾ ಇರೋದು. ನಿಮಗೆ ಈ ಟಿಪ್ ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಏನಾದರೂ ಹೋಲ್ಡ್ ಮಾಡೋಕ್ಕೋಸ್ಕರ ನಾವು ಅಡುಗೆ ಮಾಡ್ತಿದ್ದಾಗ ಇದನ್ನು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಟಿಪ್ಗೆ ಹೋಗಿಬಿಡೋಣ. ಎಲ್ಲರ ಹತ್ರನೂ ಕೂಡ ಪರ್ಸ್ ಇದ್ದೇ ಇರುತ್ತೆ. ಹಳೆ ಪರ್ಸ್ ಅಂದೇಟ್ಗೆ ಜಿಪ್ ಏನಾದರೂ ಹಾಳಾದೇಟ್ಗೆ ಅರ್ಜೆಂಟಿಗೆ ಓಪನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಿರುತ್ತೆ. ಅಂಥ ಟೈಮಲ್ಲಿ ನಾವು ಆ ಪರ್ಸೇ ಬೇಡ ಅಂತ ಸೈಡ್ಗೆ ಹಾಕಿರ್ತೀವಲ್ಲ, ಅಂಥ ಟೈಮಲ್ಲಿ ನೀವು ಈ ರೀತಿ ಜಿಪ್ ಇರುತ್ತಲ್ಲ, ಅಲ್ಲಿ ಈ ಥರ ರಬ್ಬರ್ ಬ್ಯಾಂಡನ್ನ ಹಾಕಿ ಜಿಪ್ಪನ್ನ ನೀಟಾಗಿ ವರ್ಕ್ ಆಗೋ ಥರ ಮಾಡ್ಬೋದು. ನೋಡಿ, ಇವಾಗ ಜಿಪ್ಪು ತೆಗಿಯೋಕ್ಕೆ ಇಷ್ಟು ಕಷ್ಟ ಆಗೋದು. ಇವಾಗ ನಾನು ಈಸಿಯಾಗಿ ಜಿಪ್ಪು ತೆಗಿತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಒಂದು ಪರ್ಸ್ ವೇಸ್ಟ್ ಅಂತ ಎಸ್ದಿರೋದನ್ನ ನಾವು ಮತ್ತೆ ಯೂಸ್ ಮಾಡ್ಕೋಬೋದು. ಇವಾಗ ಎಷ್ಟೇ ಅರ್ಜೆಂಟ್ ಇದ್ದರೂ, ಎಷ್ಟೇ ಸ್ಪೀಡಾಗಿ ನೀವು ಜಿಪ್ ಹಾಕ್ತೀನಿ ಇದು ಮಾಡ್ತೀನಿ ಅಂದ್ರೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಟಿಪ್ಗೆ ಹೋಗೋಣ. ಇದೇ ಪರ್ಸನ್ನೇ ತೋರಿಸ್ಬಿಟ್ಟು ಇನ್ನೊಂದು ಹೇಳ್ತಾ ಇದ್ದೀನಿ. ಏನಂದರೆ, ಪರ್ಸಲ್ಲಿ ತುಂಬ ಪರ್ಸ್ಗಳಿರುತ್ತೆ ನಮ್ಮ ಹತ್ರ, ಮಿಸ್ ಆಗಿ ಅದ್ರಲ್ಲಿ ದುಡ್ಡು ಇಟ್ಟಿರ್ತೀವಿ. ಆವಾಗ ತುಂಬ ದಿನ ಯೂಸ್ ಮಾಡೋದ್ರಿಂದ ಅಮೌಂಟ್ಗೆ ರಷ್ಟು ಬರೋದು, ಈ ಥರ ನೀರಿನಂಶ ಇರೋದ್ರಿಂದ ಅದೇ ಹಾಳಾಗೋ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ನೀವು ತುಂಬ ದಿನಕ್ಕೊಮ್ಮೆ ಪರ್ಸ್ ಯೂಸ್ ಮಾಡ್ತೀರಾ ಅಂದರೆ ನೀವು ಅದರಲ್ಲಿ ಈ ರೀತಿ ಪೌಂಡ್ಸ್ ಹಾಕಿರೋದ್ರಿಂದ ತೇವಾಂಶ ಎಲ್ಲ ಹೋಗಿ ಡ್ರೈ ಆಗಿ ತುಂಬ ಚೆನ್ನಾಗಿರುತ್ತೆ ಪರ್ಸು. ಈ ರೀತಿ ವಾಸನೆ ಕೂಡ ಬರಲ್ಲ. ಈ ಟಿಪ್ ನಿಮಗೆ ಯೂಸ್ ಆಗುತ್ತೆ ಅನ್ಕೋತೀನಿ. ಲೇಡೀಸ್ಗಂತೂ ಈ ಟಿಪ್ ಯೂಸ್ ಆಗೇ ಆಗುತ್ತೆ. ಹಾಗೆ ನೆಕ್ಸ್ಟು ಕೊನೆ ಟಿಪ್ ಬಂದುಬಿಟ್ಟು, ಈ ಥರ ಗ್ಲಾಸಲ್ಲಿ ಯಾರಾದರೂ ನೀರು ಸರ್ವ್ ಮಾಡಬೇಕು ಏನೋ ಒಂದು ಅಂದರೆ ತುಂಬ ಚೆಲ್ತಾ ಇರುತ್ತೆ. ಅಂಥ ಟೈಮಲ್ಲಿ ಗ್ಲಾಸೇ ಯೂಸ್ ಮಾಡೋಕ್ಕೆ ಬರಲ್ಲ ಅನ್ನೋ ಅಷ್ಟು ಅನಿಸ್ಬಿಡುತ್ತೆ ನಮಗೆ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ನೀವು ನೀರು ಈ ಥರ ಚೆಲ್ತಾ ಇದ್ದಾಗ ನೋಡಿ, ಈ ಥರ ಒಂದು ಸ್ಪೂನ್ ಹಾಕ್ಬಿಟ್ಟು ನೀರು ಹಾಕೋದ್ರಿಂದ ಒಂದು ಹನಿ ನೀರು ಕೂಡ ಕೆಳಗಡೆ ಬೀಳೋದಿಲ್ಲ. ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಹಾಗೆ ಮತ್ತೆ ಹೊಸ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಓಕೆ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.